ಫೋನ್ ಮಾಡು ನನ್ನ ಮಗನೇ, ಮಾಡು ಮಾಡು ಮಾಡು. ಗೇಮ್ ಕ್ವಿಟ್ ಮಾಡ್ತೀನಿ ಅಂದೋನು ಮತ್ತೆ ಫೋನ್ ಆನ್ ಮಾಡೋ ತರ ಆಯ್ತು ನೋಡ್ಯಾ. ರೇ, ನಾನ್ ಫೋನ್ ಆನ್ ಮಾಡಿದ್ದು ನೀನ್ ಹೇಳೋದ್ ನಾನ್ ಕೇಳೋದಕ್ಕಲ್ಲ, ನಾನ್ ಹೇಳೋದ್ ನೀನ್ ಕೇಳೋದಕ್ಕೆ. ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಟ್ರಸ್ಟ್ ಮೀ. ನಾನ್ ಹಿಂಗಿದ್ರೇನೆ ಎಲ್ರಿಗೂ ಒಳ್ಳೇದು. ಇನ್ನೊಂದ್ಸಲ ನನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಮಗನೇ ನಿನ್ನ ಹುಡ್ಕೊಂಡ್ ಬರ್ತೀನಿ. ಅಷ್ಟಕ್ಕೂ ಇವ್ ನನ್ನ ಯಾಕೆ ಬಿಡ್ತಿಲ್ಲ? ನನ್ನ ಕತೆ ಎಲ್ಲ ತಿಳ್ಕೊಂಡು ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂದ್ರೆ ಇವನ್ಗಷ್ಟಕ್ಕೂ ನನ್ನಿಂದ ಏನ್ ಬೇಕು? ಹೂ ದ ಹೆಲ್ ಈಸಿ? ಇವತ್ತಿಗೂ ಮಿಸ್ ಆಯ್ತು. ನಾಳೆ ಟ್ರೈ ಮಾಡಲ್ವಾ? ಈ ಕತ್ಲಲ್ಲಿರೋ ಶತ್ರು ಜೊತೆಗೆ ಇನ್ನೂ ಎಷ್ಟು ಹೋರಾಟ ಮಾಡ್ತೀಯಾ? ನಾಳೆ ಒಬ್ಬ ಡೋರ್ ಪಡಿತಾನೆ, ತೆಗೆದ್ಕೊಡ್ಲೆ ಶೂಟ್ ಮಾಡಲ್ಲ ಅಂತ ಹೇಗ್ ನಂಬ್ತೀಯಾ? ಸ್ಟಾಪ್ ಇಟ್, ಸ್ಟಾಪ್ ಇಟ್. ಒಂದ್ ಕೆಲ್ಸ ಮಾಡೋಣವಾ? ಏನು? ಇರುವಷ್ಟು ದಿನ ಪ್ರತಿ ಕ್ಷಣ ಇಬ್ರು ಹ್ಯಾಪಿ ಆಗಿದ್ದು ಒಂದೇ ಸಲ ಸತ್ತೋಗಣ್ವಾ? ಐ ಆಮ್ ರೆಡಿ ಫಾರ್ ಇಟ್. ಯು ಏನ್ ಮಾತಾಡ್ತಿದ್ಯಾ? ನಿನ್ಗೇನಾದ್ರು ಹುಚ್ಚಾ? ನೀನ್ ದೊಡ್ಡ ಡೇಂಜರ್ ಅಲ್ಲಿ ಇದ್ಯಾ ಗೊತ್ತಾ? ಶಟ್ ಅಪ್ ತಾರಾ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ನೀನ್ ಕಣ್ಮುಂದೆ ಇರೋದು ಯಾರು ಅನ್ಕೊಂಡಿದ್ಯಾ? ಈ ಗೇಮಲ್ಲಿ ನನ್ನೇ ಪ್ಲೇಯರ್ ಆಗಿ ಯಾಕೆ ಚೂಸ್ ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ಯಾ? ನಿನ್ಗೆ ಕ್ಲಿಯರ್ ಆಗಿ ನನ್ನ ಬಗ್ಗೆ ಗೊತ್ತಿಲ್ಲ ತರ. ಸೊ ಲೆಟ್ ಮಿ ಟೆಲ್ ಯು ಹೂ ಐ ಆಮ್. ನಾನ್ ಡೇಂಜರ್ ಅಲ್ಲಿ ಇಲ್ಲ ತರ, ನಾನೇ ಡೇಂಜರ್. ಡೋರ್ ಓಪನ್ ಮಾಡಿದ್ರೆ ಬುಲೆಟ್ ಬಿದ್ದು ಸಾಯ್ತೀನಿ ಅನ್ಕೊಂಡಿದ್ಯಾ? ಅಲ್ಲ, ಆ ಡೋರ್ ನಾಕ್ ಮಾಡೋದೇ ನಾನು. ಅಷ್ಟಕ್ಕೂ ಯಾರು ನೀನು? ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಸತ್ತೋದ್ಮೇಲೆ ಅವ್ರ ನೆನಪು ನಮ್ಮಮ್ಮ ನನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು. ನೀನ್ ತಗೊಳ್ಳೋ ನಿರ್ಧಾರ ಬರೀ ನಿನ್ ಜೀವನಕ್ಕೆ ಮಾತ್ರ ಅಲ್ಲ, ಗೌತಮ್ ಭವಿಷ್ಯಕ್ಕೂ ಕೂಡ ತುಂಬಾನೇ ಮುಖ್ಯ. ಅಮ್ಮ, ಅಪ್ಪ ತರ ನೀನು ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಮ್ಮ? ಪ್ರಾಮಿಸ್? ನಾನು ಬದುಕಿರೋ ತನಕ ಎಲ್ಲೂ ಹೋಗಲ್ಲ ಕಂದ, ಪ್ರಾಮಿಸ್. ಹೇ ಸಿದ್ದು, ನಿಮ್ಮಮ್ಮ ಇನ್ನೊಂದು ಮದ್ವೆ ಮಾಡ್ಕೊಂಡು ಹೋಗ್ತಿದ್ದಾರೆ ಕಣೋ. ಅಮ್ಮ, 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 ಇರಮ್ಮ, ಇರಮ್ಮ, ಅಮ್ಮ, ಅಮ್ಮ. ಒಂದೇ ನಿಮಿಷ. ಅಮ್ಮ ತಗೋ ಮಾತಾಡು. ನೀನ್ ಮಾತಾಡಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ಗೌತಮ್ ಮಾತಾಡು. ಕಂದ ಹೇಗಿದ್ಯಾ? ಚೆನ್ನಾಗಿ ಓದ್ಬೇಕು ಕಂದ. ಊರಿನ ಜನಗಳ ಜೊತೆ ಜಗಳಕ್ಕೆ ಹೋಗ್ಬೇಡ. ಸಾಯಿಸ್ಬಿಡ್ತೀನಿ. ಗೌತಮ್, ಏನೋ ಇದು? ಓ ಮೈ ಗಾಡ್. ತಾಯಿ ಹತ್ರ ಬೆಳಿಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಊರವರೆಲ್ಲ ಏನಾದ್ರೂ ಒಂದ್ ಮಾತಂತಾನೆ ಇದ್ರು, ಆ ಮಾತುಗಳನ್ನ ಕೇಳಿಸ್ಕೊಂಡೆ ನಾನು ಬೆಳ್ದೆ. ನಾನು ಎದುರು ನೋಡ್ತಾನೆ ಇದ್ದೆ.
ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ಮೇಲೆ ದ್ವೇಷ ಬೆಳೀತು. ಆ ದ್ವೇಷ ನನ್ನಲ್ಲಿ ಇನ್ನೊಬ್ಬನ್ನ ಹುಟ್ಟಾಕ್ತು. ಹೊರಗಡೆ ಎಲ್ಲರೂ ನಿನ್ನ ನೋಡಿದ್ರೆ ಭಯ ಪಡ್ತಾ ಇದ್ದಾರಂತೆ. ಅದೆಲ್ಲ ಬಿಡು. ನಿನ್ನನ್ನು ಬೆಳೆಸಿರೋ ನನಗೆ ನಿನ್ನ ನೋಡಿದ್ರೆ ಭಯ ಆಗ್ತಾ ಇದೆ. ಅಲ್ಲ ಕಣೋ, ನೀನ್ ಹೀಗೆ ಇದ್ರೆ ನಮ್ಮನೆ ಮರ್ಯಾದೆ ಕತೆ ಏನು? ನಮ್ಮನೆ ಮರ್ಯಾದೆ ಅವಳಿಂದನೇ ಹೋಗಿದೆ. ನಿನ್ ತಾಯಿ ಕಣೋ. ಇನ್ನೊಂದ್ಸಲಿ ಅವಳ ಹೆಸರೆತ್ಬೇಡ. ಬರ್ತಾ ಬರ್ತಾ ಇವನ್ ಕೋಪ ಜಾಸ್ತಿ ಆಗ್ತಾ ಇದೆ. ಬರ್ತಾ ಬರ್ತಾ ಇವನ್ ಕೋಪ ಜಾಸ್ತಿ ಆಗ್ತಾ ಇದೆ. ಏಯ್, ಏನ ರಾಮಣ್ಣನ ಹುಡುಗರು ನೋಡ್ದಂತೆ? ಅವನಂದಿದ್ಯಾರಾದ್ರೂ ಅಂದ್ರೆ ಅವನಿಗೆ ಮಾತ್ರ ಅಲ್ಲ, ಅವ್ರ ಅಪ್ಪನಿಗೆ ಬೇಕಿದ್ರು ಹೊಡಿತೀನಿ. ಅವ್ರ ಅಪ್ಪ ಅಲ್ಲ, ನಾನಂತ ಇದ್ದೀನಿ. ನಿಮ್ಮಮ್ಮ ಏನ್ ದೊಡ್ಡ ಇದ್ದ ಅಂತ ಹೊಡಿತೇನೋ ನನ್ಗೋ? ಹಾ, ಇವಾಗ ಹೇಳಲೇ. ಗೌತಮ್, ಗೌತಮ್, ಏನು ಇದು? ಯಾಕೋ ಏನು ಇದು? ದಿನ ಸಾಯಂಕಾಲ ಆದ್ರೆ ನೀನ್ ಎಲ್ಲಿ ಹೋಗಿದ್ಯಾ ಅಂತ ಹುಡ್ಕೋದೇ ದೊಡ್ಡ ವಿಷಯ ಆಗೋಗಿತ್ತು. ಇವಾಗ ಏನೋ ಇದು? ತಾತ ಕೋಪದಲ್ಲಿ ಕೋಪದಲ್ಲಿ ಹೀಗೆಲ್ಲ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಅಮ್ಮನ್ಗೆ ಬೈದ್ಬಿಟ್ಟ ತಾತ. ಅಮ್ಮ ಅಮ್ಮ ಅಮ್ಮ, ಅದೇ ಕಣೋ, ನಿಮ್ಮಿಬ್ರನ್ನ ಬೇರೆ ಮಾಡಿ ನಾನ್ ಮಾಡಿರೋ ತಪ್ಪು. ಸಾಯಿಸ್ಬಿಟ್ಟಿಯಲ್ಲೋ. ನಿನಗ್ ಮುಂದೆ ಒಳ್ಳೆ ಭವಿಷ್ಯ ಇದೆ, ನಿನ್ ಜೀವನದಲ್ಲಿ ತುಂಬಾ ನೋಡೋದಿದೆ. ಅಂಥದ್ರಲ್ಲಿ ನೀನು ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟಿಯಲ್ಲೋ. ಏನ್ ಮಾಡೋದು? ಏನ್ ಮಾಡ್ಲಿ? ಇಲ್ಗಳ ಓಡೋಗು, ಇಲ್ಲಿಂದ ಓಡೋಗು. ಇಲ್ಲಿ ಇರ್ಬಾರ್ದು ತಾತ. ಈ ಊರ್ ಬಿಟ್ಟು ಓಡೋಗು, ನನ್ನನ್ ಬಿಟ್ಟು ಓಡೋಗು, ನಿನ್ ತಾಯಿಯಿಂದ ದೂರ ಹೋಗು, ಈ ಜೀವನ ಬಿಟ್ಟು ದೂರ ಓಡೋಗು. ಓಡೋಗು, ನಾನು ಹೇಳೋದ್ ಕೇಳು. ಹೊಸ ಊರು, ಹೊಸ ಜೀವನ, ಹೊಸ ವ್ಯಕ್ತಿಯಾಗಿ ಬದುಕು. ಹೊರಟೋಗು, ನಾನ್ ಸತ್ರು ಬರಬೇಡ. ಹೊರಟೋಗು, 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 ಹೊರಟೋಗು. ಇಲ್ಕಳೋ, ಇಲ್ವಾ ಇಲ್ವಾ. ಹೊರಟೋಗು, ಹೊರಟೋಗು. ನೀನ್ ಯಾರು ಅನ್ನೋದು ಯಾವತ್ತೂ ಯಾರಿಗೂ ಹೇಳ್ಬೇಡ.